ಆಗಿತ್ತು. ಅದೆಲ್ಲವನ್ನ ತಹಸೀಲ್ದಾರ್ ಜೊತೆ ಮಾತಾಡಿ ಇವತ್ತು ತಹಸೀಲ್ದಾರಿಗೆ ಡಿಸಿಪ್ಲಿನ್ ಡೈರೆಕ್ಷನ್ ತುಂಬಾ ಜಾಗ್ರತೆಯಾಗಿರ್ಬೇಕು. ನಮ್ಮಲ್ಲಿ ಈ ಗುಡ್ಡ ಕುಸಿದ ಪ್ರಾಬ್ಲಮ್ ಈ ಗುಡ್ಡ ಕುಸಿದು ಮನೆ ಬಂದು ಮಣ್ಣು ಶೇಖರಣೆ ಕಂಪ್ಲೀಟ್ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಆ ಪಿಡಿಒ JCB ಯಂತ್ರಗಳನ್ನು ಹೋಗಿ ತಗುವಂತ ವ್ಯವಸ್ಥೆ ಯಾರು ಮಾಡಬೇಕು? ತಹಶೀಲ್ದಾರ್ ಮಾಡಬೇಕು, ಪಿಡಿಒ ಮಾಡಬೇಕು. ಸರ್ ನಮ್ಗೆ ಎಲ್ಲಾ ಕಡೆ ಗುಡ್ಡ ವ್ಯವಸ್ಥೆ ಅದಲ್ಲ, ಗುಡ್ಡ ಕುಸಿದು ಇಲ್ಲ ಸರಿ. ಈಗ ಒಂದು ಸಣ್ಣ ಗುಡ್ಡ ಕುಸಿದು ಬಂತು, ಮನೆಗೆ ಬಿದ್ದು ಬಿಡ್ತದೆ ಕೆಲಸ. ಆಚಾರಿಗಾಯ್ತು ಕೊಟ್ಟಿರ್ತಕ್ಕಂಥ ಮಾಡೋದಕ್ಕೆ ಹಂಚಾಕ್ಲಿಕ್ಕೆ 30,000 ಆಯ್ತು. ನೀವು ಇನ್ನ ನಮ್ಮ ಆಫೀಸಿಂದ ತಮ್ಮ ಫೋನ್ ಬಂದಿರ್ಬೇಕು, ಪವನಿಂದ ಒಂದು 5,000 ರೂಪಾಯಿ ಮಾಡಿದವರು ಎಲ್ಲಿ ಹೋಗ್ತಾರೆ? ನೀವು ಕೈಯಲ್ಲಿ ಕೊಟ್ಟಿಲ್ಲ, ನೋಡಿದ್ದೇನೆ ಅದನ್ನ. ಯಾರು ಹೋಗಿದ್ರು? ಇಂಜಿನಿಯರ್ ಯಾರು? ಅದಕ್ಕೆ ಗಣೇಶ್ ಇಂಜಿನಿಯರ್ ಯಾರು? ಮಾಡಬೇಡಿ, ನೀವು ಮುಂದೆ ಮಾಡಿ ರೆಕಾರ್ಡ್ ಮಾಡಿ ನೋಡಿ. ಒಂದು ಬೇರೆ ಅಲ್ಲ ನೀವು ಯಾರು ಕರೀರಿ ರಿಜೆಕ್ಟ್ ಮಾಡಿದ್ದಾರೆ ನೋಡ್ತಾರೆ. 15% ಮನೆಯನ್ನ ಇವರೇ ರಿಜೆಕ್ಟ್ ಮಾಡಿದ್ದಾರೆ. ಮನೆ ಮರಗಳಿದೆ. ಯಾರು ಇಂಜಿನಿಯರ್ ಯಾರು? ಯಾರು ಇಂಜಿನಿಯರ್ ಯಾರು? ನೋಡಿ ಹುಡುಗಾರ ನೋಡಿ ಏನಾಯ್ತು? ಏನು ತೊಂದರೆ ಇವತ್ತು ಮೀಟಿಂಗ್ ಇತ್ತಲ್ಲ, ಎಸ್ಟಿಮೇಟ್ ಅರ್ಜೆಂಟ್ ಇತ್ತ ನಿಮ್ಗೆ? ಇವತ್ತು ಮೀಟಿಂಗ್ ಇದ್ದಾಗ ಎಸ್ಟಿಮೇಟ್ ತರಲಿಕ್ಕೆ ಹಾಕಿದ್ದೀವಿ. ನಿಮಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೀಟಿಂಗ್ ಇದೆ ಇವತ್ತು. ಗೊತ್ತಿದೆ ನಿಮ್ಗೆ 2 ಪಂಚಾಯತ್ ಜವಾಬ್ದಾರಿ ಇದೆ. ಏನೇನು ಕೆಲಸ ಇತ್ತು? ಇಂಜಿನಿಯರಿಂಗ್ ಕಡೆ ಮಾಡಲಿಕ್ಕೆ ಆಗಲ್ಲ, ಕಟ್ಟು ಬರ್ತಾ ಇದೆ. ಈಗ ನೋಡಿ, ನೀವು ಒಂದು ಮನೆಯನ್ನ ರಿಜೆಕ್ಟ್ ಮಾಡಿದ್ರಿ ಮಾವಡಿ 1ರಲ್ಲಿ. ಶೈಲಾ ಮಂಜಪ್ಪ ದೇವಡಿಗೆ 15%ಗಿಂತ ಕೆಳಗಂತ ಮಾಡಿದ್ರಿ. ಒಂದು ಪೈಸಾ ಸಿಗುದಿಲ್ಲ ಅವ್ರಿಗೆ. ಯಾಕೆ ಮಾಡಿದ್ರಿ ಹಾಗೆ? ನೋಡಿ, ನೀವು 15%ಗಿಂತ ಕಡಿಮೆ ಹಾನಿಯಾದ ಸಂದರ್ಭದಲ್ಲಿ ಈ ಇದನ್ನು ಬೆಲೆಗೆ ತರಲಾಗಿದೆ ಅಂತ ಮಾಡಿದ್ರಿ. ಹೇಗೆ ಮಾಡ್ತೀರಿ ಅದು? ಮನೆ ಮೇಲೆ ಮರ ಬಿದ್ದದ್ದು ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿ. ನೀವು ಸರ್ಕಾರ ಕೊಡ್ತದೆ, ಸರ್ಕಾರಕ್ಕೆ ಏನು ಕೊಡ್ತದೆ, ನೀವೇ ಟೆನ್ಷನ್ ತಗೋತೀವಿ. ನೀವು ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡುವಾಗ ನೀವು ಹಂಚು ಲೆಕ್ಕ ಹಾಕ್ತೀವಿ ಹೇಳಿ. ಹಂಚು ಅರ್ಧ ಗೋಡೆ ಹಂಚು ಮೆಟ್ಟು ಕೂಸಿದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಕೂಡ ಅವ್ರು ನಾವೇ ನಾವು ಲೆಕ್ಕ ಹಾಕುವಾಗ ಸ್ವಲ್ಪ ಕಷ್ಟ ಆಗಿದೆ. ಅದಕ್ಕೋಸ್ಕರ ನೀವು ಬಡವರಿಗೆ ನೇರ ಸಿಗುದು ಆ ಹಂಚಿಗೆಲ್ಲ ಲೆಕ್ಕ ಹಾಕ್ತೀವಿ. ನಮ್ಮ ಗಂಡಕ್ಕೆ ನಮ್ಮ ಗಂಡ ಕೃಷ್ಣೋಗಿದ್ದೀವಿ ಅಂತ ನೀವು 50,000 ಕೊಟ್ಬಿಡಿ. ನೀವು 15% ಅವ್ರು 2,000 ಕೊಡ್ತೀರಾ? ಬೇಡ ಬಿಡಿ, ಕಾಳಜಿಗೆ ಬರಲಿಲ್ಲ ಅಂತ ಕೊಟ್ಕೊಂಡು 10,000 ಕೊಟ್ಟಿದ್ದೀರಾ? ಕೊಡಿ, ಇಲ್ಲ ಕೊಟ್ಟಾಗಿಲ್ಲ. ಅಲ್ಲ, ನಿಮ್ಮ ಅನುಮಾನ ಇರ್ತದೆ. ಯಾವ್ಯಾವ ನಮ್ಮ ಗ್ರಾಮ ಪಂಚಾಯತ್ ಯಾವ ಭಾಗದಲ್ಲಿ ಮಳೆ ಹೆಚ್ಚು ಬರುತ್ತೆ, ನೆರೆ ಎಲ್ಲೂ ಬರುತ್ತೆ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಅಗತ್ಯ ಇದ್ರೆ ಬೆಳಿಗ್ಗೆ ರಾತ್ರಿ ಫೋನ್ ಮಾಡಿದ್ರೆ ಬೆಳಿಗ್ಗೆ 8 ಗಂಟೆ 9 ಗಂಟೆಯೊಳಗೆ ಗ್ರಾಮ ಪಂಚಾಯತ್ ಓಪನ್ ಮಾಡಿ ಪಂಚಾಯತ್ ಅಧ್ಯಕ್ಷ ಜೊತೆ ಮಾತಾಡಬೇಕು, ತಹಸೀಲ್ದಾರ್ ಆರ್ಐ ಜೊತೆ ಮಾತಾಡಬೇಕು. ಹೊಸ ದೋಣಿಗಳ ಅವಶ್ಯಕತೆ ಇರುತ್ತೆ ಏನಿದ್ರು ಕೂಡ ಹೇಳಬೇಕು. ಕೆಲವು ಕಡೆ ಪ್ರವಾಹದ ಮಧ್ಯೆ ದೋಣಿ ಬಿಟ್ಟು ಅದೇ ಅನಾಹುತಾಗಿದೆ. ಕೆಲವು ಕಡೆ ದೋಣಿ ಬೇಕಂತ ಹೇಳಿದ್ದಾರೆ, ಗಲಾಟೆ ಮಾಡ್ಕೊಂಡು ನಾವು ದೋಣಿ ಬಿಟ್ಟು ಅದೇ ಕೆಲವು ಕಡೆ ಮುಖ್ಯ ಅನಾಹುತಾಗಿದೆ, ಅದಷ್ಟು ಪ್ರಾಣ ಹಾನಿಯಾಗಿದೆ. ಇದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಒಟ್ಟಾಗಿ ಕೆಲಸ ಮಾಡಬೇಕು. ನಮ್ಮ ಕಂಟ್ರೋಲ್ನಲ್ಲಿ ಬರುವಂತ ಎಲ್ಲ ಬೋರ್ಡ್ಗಳನ್ನು ರಿಸೀವ್ ಮಾಡಬೇಕು. ತಾಲೂಕು ಮಟ್ಟದಲ್ಲಿರುವಂತಹ ಕಂಟ್ರೋಲ್ ಬೋರ್ಡ್ಗಳು ಇರಬೇಕು. ಜಿಲ್ಲಾ ಕೆಲಸದಲ್ಲಿ DC ಆಫೀಸಲ್ಲಿ 8 ಜನ ಸಿಬ್ಬಂದಿಗಳಿದ್ದಾರೆ. 24 ಗಂಟೆ ಓಪನ್ ಮಾಡಿ ಕಂಟ್ರೋಲ್ ಮಟ್ಟದಲ್ಲಿ ಏನೇ ಸಮಸ್ಯೆಗಳು ಬರುತ್ತೆ ಕಂಟ್ರೋಲ್ ಬರುತ್ತೆ, ರಿಸೀವ್ ಬರುತ್ತೆ. ನೀವು ಒಟ್ಟಾಗಿ ನಾವು ಈ ಸಮಸ್ಯೆ ಪರಿಹಾರ ಮಾಡಬೇಕು. ಮತ್ತೆ ನಮ್ಮ ಕನ್ನಡದಲ್ಲಿ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು. ಯಾರೋ ಸಣ್ಣ ಬಂದಿದೆ ಅಥವಾ 25,000 50,000 10,000 ಕೊಟ್ಟಿದ್ರೆ ನಮಗೇನೋ ಆರೋಗ್ಯ ಬಂದಿದೆ ಯಾಕಂದ್ರೆ ನೇರವಾಗಿ ಒಂದು ಖಾತೆ ಹೋಗುತ್ತೆ. ಸರ್ಕಾರ ತಪ್ಪಾಗಿ ಕೂಡ ಖರ್ಚು ಹಾಕಿ ಇದೆಲ್ಲ ಲೆಕ್ಕ ಇಟ್ಕೊಳ್ಳಿ. ಮತ್ತೆ ಕಿಟ್
ಬೇಕಾದ್ರೆ ಅದನ್ನು ಕೂಡ ಯೋಚನೆ ಮಾಡಿ ಸಂಜೆ ತೀರ್ಮಾನ ಮಾಡ್ತಾರೆ. ಕೆಲವರಿಗೆ ಬೇಡ ಅಂತ ಹೇಳಿದ್ರೆ ಏನಾದರೂ ಅವಶ್ಯಕತೆ ಬೇಕು, ಬಟ್ಟೆ ಬೇಕು, ರಗ್ ಬೇಕು, ಯಾವ್ದಾದ್ರು ಕಾರಣಕ್ಕೆ ನಾವು ಶಾಲೆ ಶಿಫ್ಟ್ ಮಾಡಿದಾಗ ಕಾಳಜಿ ಕೆಲಸ ಮಾಡಿದಾಗ ಜಾರಿ ಬರ್ತಿದ್ರೆ ಅದನ್ನು ತಕ್ಷಣ ಖರೀದಿ ಮಾಡಿ ಪೇಮೆಂಟ್ ಮಾಡುವುದನ್ನು ನಮ್ಮ ಪ್ರಶ್ನೆ ಮಾಡ್ತಾರೆ. ಯಾರಾದ್ರೂ ಪೇಮೆಂಟ್ ಮಾಡಿದ್ರೆ ನೀವು ಕಿರಿಕಿರಿ ಆಗಿದೆ ಅಂತ ಹೇಳಿದ್ರೆ ನಾನು ಫೋನ್ ಮಾಡಿ ನಾನು ಅವರಿಗೆ ಹೇಳಿ ನಿಮ್ಗೆ ಹೇಳ್ಬೋದು. ಮತ್ತೆ ನಾನು ಹೇಳಿದ್ದೀನಿ, ನಾವು ತಮಗೇನಾದ್ರು ಹೇಳಿದ್ದೇವೆ ಎಲ್ಲ BA ಮತ್ತು RA ಅವರಿಗೆ ನಾಳೆಗೆ ಪುನಃ ಒಂದು ಹೆಸರಲ್ಲಿ ಹೇಳ್ತಾರೆ, ನೀವು ಕೂಡ ಡೈರೆಕ್ಷನ್ ಕೊಡಿ. ಸಣ್ಣ ವಿಚಾರದಲ್ಲಿ ಒಂದೇ ಬಿಟ್ಟು ಎರಡಕ್ಕೆ ಬಿಟ್ಟದ್ದು ಬೇಡ. ಏನಾದ್ರು ಸಣ್ಣ ತಾಪತ್ರ ಆಗಿದೆ ಅಂತ ನಮ್ಗೆ ಗೊತ್ತು, ಕನ್ನಡಕ್ಕೆ ಗೊತ್ತಾದ್ರೆ ಸ್ವಲ್ಪ ಗೊತ್ತಿದೆ. ಧನ್ಯವಾದ. ಪ್ರಾಕೃತಿಕ ವಿಕೋಪದಿಂದ ಅಥವಾ ಪ್ರಕೃತಿಯಿಂದ ಆಗಿರುವಂತಹ ಹಾನಿಯನ್ನು ಗಮನಿಸಲಿಕ್ಕೆ ಮತ್ತು ಆ ಹಾನಿಗೊಳಗಾದ ಬಡವರಿಗೆ ಅಥವಾ ಸಂಕಷ್ಟದಲ್ಲಿದ್ದವರಿಗೆ ಪರಿಹಾರವನ್ನು ನಮ್ಮ ಇಲಾಖೆಗಳು ಯಾವ ರೀತಿ ಕೊಟ್ಟಿದೆ ಅಂತ ಯೋಚನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಯನ್ನು ಪಡೆದುಕೊಂಡು ನಾನು ಇವತ್ತು ಭಟ್ಕಳ ತಾಲೂಕಿಗೆ ಬಂದಿದ್ದೇನೆ. ನಮ್ಮ ಭಟ್ಕಳದ MLA ಸುನೀಲ್ ನಾಯ್ಕರ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸುದೀರ್ಘವಾದಂತಹ ಚರ್ಚೆಯಾದ ನಂತರ 38 ಗ್ರಾಮ ಪಂಚಾಯತ್ಗಳು, 2 ಪಟ್ಟಣ ಪಂಚಾಯತ್ಗಳು, 1 ಪುರಸಭೆ ಇವನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಎಲ್ಲ ಏನೇನು ನಷ್ಟ ಆಗಿದೆ ಅಂತ ತಿಳ್ಕೊಂಡಾಗ ಅನೇಕ ಮನೆಗಳಿಗೆ ಕಡಿಮೆ ವೆಚ್ಚ ಪಾವತಿ ಮಾಡಲು ತಿಳಿದುಬಂದಿದೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ 24 ಗಂಟೆಯಲ್ಲಿ ನೀರು ಹೋಗಿ 10,000 ರೂಪಾಯಿ ಕೊಡಬೇಕಂತ ನಂಬಿದೆ. 7,500 ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳ್ತಿದೆ. ಅದೆಲ್ಲ 24 ಗಂಟೆಯಲ್ಲಿ ಪಾವತಿ ಮಾಡಬೇಕು ಅಂತ ಹೇಳಿದೆ. ಭಾಗಶಃ ಅವರಿಗೆ 50,000 ರೂಪಾಯಿ ಕೊಡಬೇಕು ಅಂತ ಹೇಳಲಾಗಿದೆ. ಅದಕ್ಕಿಂತ ಜಾಸ್ತಿ ಹಾನಿಯಾದವರಿಗೆ 95,000 ರೂಪಾಯಿ ಕೊಡ್ತಾಗಿದ್ದು ಇನ್ನು 4 ಲಕ್ಷ ರೂಪಾಯಿ ಹೊಸ ಮನೆ ಕಟ್ಟಲಿಕ್ಕೆ ಬೇಕಾದಂಥ ಮಂಜೂರಾತಿ ಮಾಡ್ತಿದ್ದೇವೆ. ಕಾಳಜಿ ಕೇಂದ್ರದಿಂದ ಅನೇಕ ಜನಗಳು ಈಗ ತಂದಿದ್ದೇವೆ. ಒಂದೊಂದು ಕಾಳಜಿ ಕೇಂದ್ರಕ್ಕೆ 50 ಜನ ಈಗಿದ್ದಾರೆ, ಈಗ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸುಸಂಚಿತವಾದ ಊಟೋಪಚಾರಗಳು ಮತ್ತು ಬಟ್ಟೆ ಬರೆಗಳು ಮತ್ತು ಅಗತ್ಯಗಳ ಬಗ್ಗೆ ಏನು ಮಾಡಬೇಕು ಅದನ್ನೆಲ್ಲವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಡೀ ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ. ಗದ್ದಲದಲ್ಲಿ ನಡೆಯುವಂತಹ ಕೆಲವು ಸಮಸ್ಯೆಗಳಿಗೋಸ್ಕರ ನಮ್ಮ ಜಿಲ್ಲಾಧಿಕಾರಿಗಳ ತಂಡವನ್ನು ಅಲ್ಲಿ ಕಳಿಸಿದ್ದೇನೆ. ನಾನು ಉಸ್ತುವಾರಿ ಮಂತ್ರಿಯಾಗಿ ಶಾಸಕರಿಗೆ ನೀಡಿದ್ದೇನೆ. ನಮ್ಮೆಲ್ಲ ತಹಸೀಲ್ದಾರರು AC ಅವರು ಎಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ ರಜೆ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ. ಪ್ರತಿ ಗ್ರಾಮ ಪಂಚಾಯತ್ ಒಬ್ಬ ನೋಡಲ್ ಅಧಿಕಾರಿಗಳನ್ನ ಗ್ರಾಮ ಪಂಚಾಯತಿನ ಹೊರತಾದಂಥ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಗ್ರಾಮ ಪಂಚಾಯತಿನ PDರವರನ್ನು ಕೂಡ ಇವತ್ತಿನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡ್ತೇವೆ. ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಮತ್ತು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಮ್ಮ 24 ಗಂಟೆಗಳು ಕೂಡ 3 ಕೇಂದ್ರಗಳನ್ನು ತೆರೆದಿದ್ದೇವೆ. ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೆ ಇದಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ನಮ್ಮ ಪೊಲೀಸ್ ಇಲಾಖೆಗಳು, ನಮ್ಮ ಅಗ್ನಿಶಾಮಕ ಇಲಾಖೆ, ನಮ್ಮ ಕಂದಾಯ ಇಲಾಖೆ, ನಮ್ಮೆಲ್ಲ ಇಂಜಿನಿಯರ್ ವಿಭಾಗಗಳು ಕೂಡ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ ಅತ್ಯಂತ ಕೊನೆಯ ಬಡವರಿಗೂ ಕೂಡ ಸಂತ್ರಸ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಫ್ಲಡ್ ಅನ್ನು ನಿಭಾಯಿಸ್ತೇವೆ. ಸರ್, ಮುಖ್ಯಮಂತ್ರಿಗಳು 2 ಜಿಲ್ಲೆಗೆ ಹೋದ್ರು, ನಮ್ಮ ಜಿಲ್ಲೆಗೆ ಬರಲಿಲ್ಲ ಅಲ್ಲ ಸರ್? ಅಲ್ಲ, ಬರುವಾಗ ವಿಳಂಬ ಆಯಿತು, ಮತ್ತೆ ನಂತರ ಫ್ಲೈಟ್ ಹೋಗೋದಿಲ್ಲ. ಆವಾಗ ಸುಮಾರು 5 ಗಂಟೆ ಆಯಿತು. ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೊಂದು ವಾರದಲ್ಲಿ ಬರ್ತೇನೆ ಅಂತ ಹೇಳಿದ್ರೆ ಅದು ಕರ್ಕೊಂಡು ಬಂದು ಮತ್ತೆ ಸಮಸ್ಯೆಗಳಿದ್ದು ಅದು ಪರಿಹಾರ ಮಾಡ್ತಾರೆ. ಅವರ ಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಇದೇ ಜಿಲ್ಲೆಯಲ್ಲಿದ್ದೇನೆ. ಮತ್ತೆ ಈ ನ್ಯಾಷನಲ್ ಹೈವೇ ಸರ್ ಏನು ಮುಗಿಯೋದಲ್ಲಿ 1.5 ವರ್ಷ ಉದ್ಘಾಟನೆ ಆಗಿ ನ್ಯಾಷನಲ್ ಹೈವೇ ಬಗ್ಗೆ ಮೊನ್ನೆ ನ್ಯಾಷನಲ್ ಹೈವೇಯಲ್ಲಿ ಹಾದು ಹೋಗುವಂಥ ನೀರಿನ ಪ್ರಮಾಣದಲ್ಲಿ ಆಗಿರುವಂಥ ಲೋಪಗಳ ಬಗ್ಗೆ ಮೊನ್ನೆ ಸುದೀರ್ಘವಾಗಿ ಬೆಂಗಳೂರು ಮತ್ತು ಹಿರಿಯ ಅಧಿಕಾರಿಗಳನ್ನ ಕರೆದು ಅನಂತಕುಮಾರ್ ಹೆಗಡೆ ಅವರು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ನಾನು ಇದ್ದೇನೆ. ಈಗ ತುರ್ತಾಗಿ ನೀರನ್ನು ಬಿಡಿಸ್ತೇವೆ ಮತ್ತು ನೀರನ್ನ ಬಿಡುಗಡೆ ಮಾಡಿದ ನಂತರ ಪ್ರವಾಹ ತೆಗಿ ನಂತರ ಒಂದು ವ್ಯವಸ್ಥೆ ಮಾಡ್ತಾರೆ. ಏನು ಮಾಡಿದ್ದಾರೆ ಅಲ್ಲಿ ಅವೈಜ್ಞಾನಿಕ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸಾಮಾನ್ಯ ಜನರು ನಡೆದಾಡುವಂಥ ಜನರಿಗೆ ಎಲ್ಲಿಂದ ನೀರು ಬರುತ್ತೆ, ಎಲ್ಲಿ ಹೋಗಬೇಕು ಅಂತ ಕಲ್ಪನೆ ಇರುತ್ತೆ. ಎಲ್ಲಿಂದ ಬಂದ ಇಂಜಿನಿಯರ್ ಏನು ಮಾಡಿದ್ದಾರೆ ನೀರಿನ ಪ್ರಮಾಣ ಗೊತ್ತಿರೋದು. ಆ ಎಲ್ಲ ನೀರು ಬಂದು ಒಂದೇ ಸತ್ಯ ನುಗ್ಗಿಬಿಟ್ಟಿದೆ. ಸದ್ಯಕ್ಕೆ ಈಗ ನಾವು ಮಾಡಬಹುದು ಕೆಲಸ ಏನಂದ್ರೆ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಬೇರೆ ಬೇರೆ ಕೈಗಾರಿಕಾ ಸಂಸ್ಥೆಗಳ ಜೊತೆ ನಾವು ಚರ್ಚೆ ಮಾಡಿ ಮೊನ್ನೆ ತಕ್ಷಣ ಅದನ್ನು ಬಿಡಿಸಿ ಬಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ವಾರದಲ್ಲಿ ಪರಿಹಾರ ಆಗಬೇಕು ಅಂತ ಆಶೆ ಇದೆ. ಅರಣ್ಯ ಅತಿಕ್ರಮದಲ್ಲಿ ಮನೆ ಕೊಟ್ಟಿದ್ದವರು ಸಹಿತ ಯಾರ್ಯಾರು ಗುರುತು ಹಾಕೊಂಡಿದ್ದಾರೆ, ಜೋಪಡಿ ಹಾಕಿದ್ದಾರೆ, ಬಡವರಾಗಿದ್ದಾರೆ, ಅವರು ಸ್ವಂತ ಆಗಿದ್ದಾರೆ, ಅವರೆಲ್ಲರಿಗೂ ಪರಿಹಾರ ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ.